ಎಕ್ಸಾಮ್ ಹಾಲಲ್ಲಿ ನಾವು ಕಲ್ತ್ಕೊಂಡು ಹೋಗಿದ್ ಕೆಲವು ಕಾನ್ಸೆಪ್ಟ್ ಮರ್ತು ಹೋಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸು ಫೇಸ್ ಮಾಡಿರ್ತಾರೆ. ಕೆಲವರಿಗೆ ಕೆಲವು ಪಾಯಿಂಟ್ ಮರ್ತು ಹೋಗುತ್ತೆ ಅಥವಾ ಫಾರ್ಮುಲಾ ರಿಯಾಕ್ಷನ್ ಈ ರೀತಿ ಮರ್ತು ಹೋದ್ರೆ ಕೆಲವ್ರಿಗೆ ಈ ಸಮಸ್ಯೆ ಎಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಟೆನ್ಷನ್ ಅಲ್ಲಿ ಮೈಂಡ್ ಬ್ಲಾಂಕ್ ಅಂತ ಅನ್ಸುತ್ತೆ, ಓದಿದ್ದೆಲ್ಲ ಮರ್ತೋಗಿದೆ ಅಂತ ಅನ್ಸುತ್ತೆ. ಈಗ ನಾನು ಕಷ್ಟಪಟ್ಟು 80 ಮಾರ್ಕ್ಸ್ ಪ್ರಿಪೇರ್ ಆಗಿರ್ತೀನಿ ಅಂತ ಅನ್ಕೊಳ್ಳಿ. ಎಕ್ಸಾಮ್ ಹಾಲಲ್ಲಿ 5 ಮಾರ್ಕ್ಸ್ ಕ್ವಶನ್ ನನಗೆ ನೆನಪಾಗ್ಲಿಲ್ಲ ಅಂದ್ರೆ ಅಲ್ಲೇ ನನಗೆ 10 ಮಾರ್ಕ್ಸ್ ಹೋಗುತ್ತೆ. ನಾನಷ್ಟು ಪ್ರಿಪೇರ್ ಆಗಿದ್ದು ರಿವಿಷನ್ ಮಾಡ್ಕೊಂಡಿದ್ದು ಎಲ್ಲ ವೇಸ್ಟ್ ಆಗುತ್ತೆ. ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ನಾವು ಕಲ್ತಿರೋಂಥ ಕಾನ್ಸೆಪ್ಟ್ನ ನೆನಪಲ್ಲಿ ಇಟ್ಕೊಂಡು ಎಕ್ಸಾಮಲ್ಲಿ ಅದನ್ನ ಕರೆಕ್ಟಾಗಿ ಆನ್ಸರ್ ಮಾಡೋದು. ಈ ವಿಡಿಯೋದಲ್ಲಿ ನಮಗೆ ಕಾನ್ಸೆಪ್ಟ್ ಯಾಕೆ ಮರ್ತೋಗುತ್ತೆ ಎಕ್ಸಾಮ್ ಹಾಲಲ್ಲಿ ಮತ್ತೆ ಅದನ್ನ ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ, ಪಾರ್ಟ್ 2 ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಕೊನೆಯಲ್ಲಿ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಇದೆ, ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಕಲ್ತಿದ್ದಂತ ಕಾನ್ಸೆಪ್ಟ್ ಮರ್ತು ಹೋಗೋದಕ್ಕೆ ತುಂಬಾ ಕಾರಣಗಳಿದೆ. ಅದರಲ್ಲಿ ಒಂದು, ನಾವು ಕರೆಕ್ಟ್ ಆದ ಮೆಥಡ್ ಅಲ್ಲಿ ಓದ್ಕೊಳ್ಳದಲ್ಲೇ ಇರೋದು, ಮತ್ತೆ ನಾವು ಓದ್ಕೊಳ್ಳೋ ಅಂತ ಟೈಮಿಂಗ್ಸ್, ನಾವು ರಿವಿಷನ್ ಮಾಡ್ತಿರುವಂತ ಮೆಥಡ್, ಮತ್ತು ಸರಿಯಾಗಿ ನಿದ್ದೆ ಮಾಡ್ದಲೇ ಇರೋದು, ಕೆಲವು ಸಲ ಊಟ ಮತ್ತು ನೀರು ಸರಿಯಾಗಿ ತಗೊಳ್ದಲೇ ಇರೋದು ಕೂಡ ಈ ಸಮಸ್ಯೆಗೆ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಮರ್ತೋಗೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಸ್ಟ್ರೆಸ್. ಎಲ್ಲಾ ಸ್ಟೂಡೆಂಟ್ಸ್ಗೂ ಎಕ್ಸಾಮ್ ಅಂತ ಹೇಳಿದ್ರೆ ಟೆನ್ಷನ್ ಆಗೇ ಆಗುತ್ತೆ. ನಾವು ಎಷ್ಟು ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತೀವಿ ಅಷ್ಟು ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಎಷ್ಟೊಂದ್ಸಲ ಎಕ್ಸಾಮ್ ಅಲ್ಲಿ ಆನ್ಸರ್ ಮರ್ತು ಹೋಗುತ್ತೆ, ಆದ್ರೆ ಅದೇ ಆನ್ಸರ್ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ್ಮೇಲೆ ನೆನಪಾಗುತ್ತೆ. ಈ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರಬಹುದು. ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ನಾವು ತುಂಬಾ ಟೆನ್ಷನ್ ಅಲ್ಲಿ ಇರ್ತೀವಿ. ಆಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಮರ್ತು ಹೋಗೋಂತ ಚಾನ್ಸಸ್ ತುಂಬಾ ಇರುತ್ತೆ. ಯಾವಾಗ ನಾವು ಹೊರಗಡೆ ಬರ್ತೀವಿ ಆಗ ನಾವು ಟೆನ್ಷನ್ ಫ್ರೀ ಆಗಿರ್ತೀವಿ, ಆಗ ಆನ್ಸರ್ ನೆನಪಾಗುತ್ತೆ. ಈ ರೀತಿ ಸ್ಟ್ರೆಸ್ ಆಗುವಂತದ್ದು ಸಾಮಾನ್ಯ. ಅದನ್ನ ನಾವು ಕಡಿಮೆ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಾವು ಮರ್ತು ಹೋಗಿದ್ದು ನೆನಪಾಗುತ್ತೆ. ಅದಕ್ಕೆ ಈಸಿ ಟ್ರಿಕ್ಸ್ ನಾನು ಇವಾಗ ಹೇಳ್ತೀನಿ. ಇಲ್ಲಿ ಇದನ್ನ 3 ರೀತಿ ಡಿವೈಡ್ ಮಾಡಬಹುದು. ನಾವು ಮನೇಲಿ ಪ್ರಿಪೇರ್ ಆಗೋ ಟೈಮಲ್ಲಿ, ಮತ್ತೆ ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕಿಂತ ಮುಂಚೆ, ಮತ್ತು ಎಕ್ಸಾಮ್ ಹಾಲ್ ಅಲ್ಲಿ. ನಾನು ಈ ವಿಡಿಯೋದಲ್ಲಿ ಎಕ್ಸಾಮ್ಗೆ ಮುಂಚೆ ಮತ್ತು ಎಕ್ಸಾಮ್ ಹಾಲ್ ಅಲ್ಲಿ ನಾವು ಏನ್ ಮಾಡಬಹುದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಮನೇಲಿ ನಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಇರಬೇಕು ಮತ್ತೆ ಮನೇಲಿ ಹೊರಡೋದಕ್ಕಿಂತ ಮುಂಚೆ ನಾವೇನ್ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು, ನಾವು ಎಕ್ಸಾಮ್ ಸೆಂಟರ್ಗೆ ಆದಷ್ಟು ಬೇಗ ರೀಚ್ ಆಗಬೇಕು. ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನಾವು ರೀಚ್ ಆಗಿರ್ಬೇಕು. ಕೊನೆ ಟೈಮಲ್ಲಿ ರೀಚ್ ಆಗೋ ಟೈಮಲ್ಲಿ ಏನಾಗುತ್ತೆ, ನಮಗೆ ಟೆನ್ಷನ್ ಆಗುತ್ತೆ. ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಮರ್ತು ಹೋಗೋದು. ನೀವು ಎಕ್ಸಾಮ್ಗೆ ಏನೇನು ತಗೊಂಡು ಹೋಗ್ಬೇಕು ಅದನ್ನೆಲ್ಲ ಮೊದಲೇ ನೀಟಾಗಿ ಜೋಡಿಸ್ಕೊಂಡಿರಿ. ವಾಟರ್ ಬಾಟಲ್ ಇರ್ಬೋದು ಅಥವಾ ಪೆನ್ ಇರ್ಬೋದು, ಹಾಲ್ ಟಿಕೆಟ್ ಇರ್ಬೋದು, ಈ ಥರದ್ದೆಲ್ಲ ಮುಂಚೆನೆ ಜೋಡಿಸಿಟ್ಕೊಂಡಿರಿ. ಆಗ ಕೊನೆ ಟೈಮಲ್ಲಿ ನಿಮಗೆ ಗಾಬರಿ ಆಗೋದು, ಟೆನ್ಷನ್ ಆಗೋದು ಇದೆಲ್ಲ ಆಗಲ್ಲ. ಎಕ್ಸಾಮ್ ಲೇಟ್ ಆಗ್ತಿದೆ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ ಟೆನ್ಷನ್ ಆಗಲ್ಲ. ಸೊ ಎಲ್ಲದನ್ನು ಮುಂಚೆನೆ ನೀಟಾಗಿ ಜೋಡಿಸಿಟ್ಕೊಂಡಿರಿ. ಮನೆಯಿಂದ ಆದಷ್ಟು ಬೇಗನೆ ಹೊರಡಿ. ಯಾಕಂದ್ರೆ ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಆಗುತ್ತೆ ಅಥವಾ ಬಸ್ ಮಿಸ್ ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ. ಆವಾಗಲೂ ನಮಗೆ ಟೆನ್ಷನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಹೋದ್ರೆ ಏನೋ ತೊಂದರೆ ಇಲ್ಲ ಅಲ್ವಾ. ಹಾಗಾಗಿ ಮನೆಯಿಂದ ಆದಷ್ಟು ಬೇಗ ಹೊರಡಿ ಮತ್ತು ನಿಮ್ಮ ಥಿಂಗ್ಸ್ನೆಲ್ಲ ಮುಂಚೆನೆ ಜೋಡಿಸಿ ಎತ್ತಿಟ್ಕೊಂಡಿರಿ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಎಕ್ಸಾಮ್ ಹಾಲ್ ಎಂಟರ್ ಆಗೋದಕ್ಕಿಂತ ಮುಂಚೆ ಆ ಟೈಮಲ್ಲಿ ರಿವಿಷನ್ ಮಾಡೋದು, ಆ ಟೈಮಲ್ಲಿ ಹೊಸ ಕಾನ್ಸೆಪ್ಟ್ ಕಲಿಯೋದಕ್ಕೆ ಟ್ರೈ ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇದು ಟೆನ್ಷನ್ ಆಗುತ್ತೆ. ಅದರ ಬದಲು ನಾವೇನ್ ಮಾಡಬಹುದು ಅಂದ್ರೆ 5 ಮಿನಿಟ್ಸ್ ಬ್ರೇಕ್ ತಗೋಬಹುದು. ನಾನು ಆಗ್ಲೇ ಹೇಳ್ದ ಹಾಗೆ ಟೆನ್ಷನ್ ಮಾಡ್ಕೊಂಡಾಗ ನಾವು ಕಲ್ತಿರುವಂತ ಕಾನ್ಸೆಪ್ಟ್ ಮರ್ತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಮ್ಮ ಸ್ಟ್ರೆಸ್ ಲೆವೆಲ್ನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಸ್ಟೆಪ್ಸ್ನ ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗಿದೆ. ನಾನು ಆಗ್ಲೇ ಹೇಳ್ದೆ ಬ್ರೇಕ್ ತಗೊಳ್ಳಿ ಅಂತ. ಬ್ರೇಕ್ ತಗೊಳ್ಳೋದು ಅಂತ ಹೇಳಿದ್ರೆ ಫ್ರೆಂಡ್ಸ್ ಜೊತೆ ಮಾತಾಡೋದಲ್ಲ. ಫ್ರೆಂಡ್ಸ್ ಏನ್ ಮಾಡ್ತಿರ್ತಾರೆ, ಅವರು ಪ್ರಿಪೇರ್ ಆಗ್ತಿರ್ತಾರೆ, ಅವರು ಈ ಕ್ವಶನ್ ಇಂಪಾರ್ಟೆಂಟ್, ಈ ಸಲ ಈ ಕ್ವಶನ್ ಕೇಳಬಹುದು, ಈ ರೀತಿ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇದು ಕೂಡ ಟೆನ್ಷನ್ಗೆ ಕಾರಣ ಆಗುತ್ತೆ.
ಹಾಗಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಆದಷ್ಟು ಕೂಲಾಗಿ ಸಮಾಧಾನದಿಂದ 5 ನಿಮಿಷ ಸ್ಪೆಂಡ್ ಮಾಡಿ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಕೈಲಾದ್ರೆ ಆದಷ್ಟು ಡೀಪ್ ಬ್ರೀತಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ಸ್ಟ್ರೆಸ್ ಲೆವೆಲ್ನ ಆದಷ್ಟು ಕಡಿಮೆ ಮಾಡುತ್ತೆ. ಡೀಪ್ ಬ್ರೀತಿಂಗ್ ಮಾಡಿದಾಗ ನಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಏನಿದೆ ಅದು ತುಂಬಾ ಎಫಿಷಿಯೆಂಟ್ ಆಗಿರುತ್ತೆ, ಮತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ ಏನಿದೆ ಆದಷ್ಟು ಕಡಿಮೆ ಆಗುತ್ತೆ. ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಕಲ್ತಿದ್ದನ್ನ ನೆನಪಲ್ಲಿ ಇಟ್ಕೊಂಡಿದ್ದನ್ನ ಬರಿಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಬ್ರೈನ್ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಬ್ರೈನ್ ಕೆಲಸ ಮಾಡೋದಕ್ಕೆ ಮೇನ್ ಆಗಿ ಬೇಕಾಗಿರೋದು ನೀರು, ಆಕ್ಸಿಜನ್ ಮತ್ತು ಗ್ಲೂಕೋಸ್. ಮತ್ತು ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡಿದು ಹೋಗೋದು ಒಳ್ಳೆಯದು. ಎಕ್ಸಾಮ್ ಹಾಲ್ನ ಒಳಗೆ ವಾಟರ್ ಬಾಟಲ್ನ ಅಲೋ ಮಾಡ್ತಾರೆ ಅಂದ್ರೆ ನೀವು ವಾಟರ್ ಬಾಟಲ್ನ ತಗೊಂಡು ಹೋಗೋದು ಒಳ್ಳೆಯದು. ನಿಮ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದ್ರೆ ಆ ಟೈಮಲ್ಲಿ ಒಂದ್ ಸ್ವಲ್ಪ ನೀರು ಕುಡಿದ್ರೆ ನಿಮಗೆ ಎಷ್ಟೋ ಬೆಟರ್ ಅನ್ಸುತ್ತೆ. ಕೆಲವು ಸ್ಟೂಡೆಂಟ್ಸಿಗೆ ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ಎಷ್ಟು ಟೆನ್ಷನ್ ಆಗತ್ತೆ ಅಂತ ಹೇಳಿದ್ರೆ ಕಲ್ತಿರೋದೆಲ್ಲ ಮರ್ತೋಗಿದೆ ಅಂತ ಅನ್ಸುತ್ತೆ, ಮೈಂಡ್ ಬ್ಲಾಂಕ್ ಆಗಿದೆ ಅಂತ ಅನ್ಸುತ್ತೆ. ಇಂಥ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಪೇಪರ್ಲಿರೋ ಎಲ್ಲಾ ಕ್ವಶನ್ಸ್ನು ಒಟ್ಟಿಗೆ ಓದೋದಕ್ಕೆ ಹೋಗ್ಬಾರ್ದು. ಒಂದೊಂದೇ ಕ್ವಶನ್ಸ್ನ ಓದಿ ಒಂದೊಂದೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಕ್ವಶನ್ ಪೇಪರ್ಲಿರೋ ಕೆಲವು ಕ್ವಶನ್ಸ್ಗೆ ನಮಗೆ ಆನ್ಸರ್ ಗೊತ್ತಿರುತ್ತೆ, ಕೆಲವು ಕ್ವಶನ್ಸ್ಗೆ ಆನ್ಸರ್ ಗೊತ್ತಿರಲ್ಲ. ಅಂತ ಟೈಮಲ್ಲಿ ಯಾವ್ದಾದ್ರೂ ಕ್ವಶನ್ಗೆ ನಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಒಂದೊಂದೇ ಕ್ವಶನ್ ಓದಿ ಆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅಷ್ಟಾಗಿ ಟೆನ್ಷನ್ ಆಗಲ್ಲ. ಮತ್ತು ನಿಮ್ಗೆ ಗೊತ್ತಿಲ್ಲದಲೇ ಇರುವಂತ ಕ್ವಶನ್ಸ್ ಏನಾದ್ರೂ ಇದ್ರೆ ಅದನ್ನ ಕೊನೆಯಲ್ಲಿ ಅಟೆಂಡ್ ಮಾಡಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮಗೆ ನೆನ್ಪಾಗ್ತಾ ಇಲ್ಲ ಯಾವ್ದಾದ್ರು ಕ್ವಶನ್ಗೆ ಆನ್ಸರ್ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಕೊಡಿ, ಬೇರೆ ಯಾವ್ದಾದ್ರು ಕ್ವಶನ್ಸ್ ನ ಅಟೆಂಡ್ ಮಾಡಿ. ಆ ಟೈಮಲ್ಲಿ ಅದು ನೆನಪಾಗುವಂತ ಚಾನ್ಸಸ್ ಇರುತ್ತೆ. ತೀರಾ ಬ್ಲಾಂಕ್ ಆಗ್ತಾ ಇದೆ, ನನಗೇನು ನೆನಪಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರ್ ಕುಡೀರಿ ಮತ್ತು ಡೀಪ್ ಬ್ರೀತಿಂಗ್ ಮಾಡಿ. ಡೀಪ್ ಬ್ರೀತಿಂಗ್ ಅಂದ್ರೆ ತುಂಬಾ ಸಲ ಮಾಡ್ಬೇಕಂತ ಏನಿಲ್ಲ, ಒಂದ್ 3-4 ಸಲ ಡೀಪ್ ಆಗಿ ಉಸಿರು ತಗೊಂಡು ಡೀಪ್ ಆಗಿ ಉಸಿರನ್ನ ಹೊರಗಡೆ ಬಿಡಿ. ಆಗ ಎಷ್ಟೋ ರಿಲೀಫ್ ಅಂತ ಅನ್ಸುತ್ತೆ. ಅದಾದ್ಮೇಲೆ 5 ನಿಮಿಷ ಗ್ಯಾಪ್ ಕೊಡಿ. ಆಮೇಲೆ ಒಂದೊಂದೇ ಕ್ವಶನ್ಸ್ ನ ನೀವು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗ ಈಸಿಯಾಗಿ ಮರ್ತೋಗಿದ್ದಂತ ಕಾನ್ಸೆಪ್ಟ್ ಏನಿದೆ ಅದು ನೆನಪಾಗುತ್ತೆ. ಇನ್ನು ಕೆಲವರಿಗೆ ಟೈಮ್ ನೋಡಿ ಟೆನ್ಷನ್ ಆಗ್ತಾ ಇರುತ್ತೆ. ವಾಚ್ ನೋಡ್ತಾರೆ, ವಾಲ್ ಕ್ಲಾಕ್ ನೋಡ್ತಾರೆ, ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಇದನ್ನ ಯಾವ ರೀತಿ ಅವಾಯ್ಡ್ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಗೇನ್ ಗೊತ್ತಿದೆ ಅದನ್ನ ಅಟೆಂಡ್ ಮಾಡ್ತಾ ಹೋಗಿ. ಮಧ್ಯ ಮಧ್ಯ ವಾಚ್ ನ ನೋಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ನಾನು ಆಗ್ಲೇ ಹೇಳ್ದ ಹಾಗೆ ಟೆನ್ಷನ್ ಮಾಡ್ಕೊಂಡಾಗ ನಾವು ಕಲ್ತಿರುವಂತ ಕಾನ್ಸೆಪ್ಟ್ ಮರ್ತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಮ್ಮ ಸ್ಟ್ರೆಸ್ ಲೆವೆಲ್ ನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈ ಸ್ಟೆಪ್ಸ್ ನ ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗಿದೆ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಪ್ರಿಪೇರ್ ಆಗೋದು ಹೇಗೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ನಾವು ಓದ್ಕೊಳ್ಳೋ ಮೆಥಡ್ ಹೇಗಿರ್ಬೇಕು, ಮತ್ತೆ ಯಾವ ಟೈಮಲ್ಲಿ ಓದ್ಕೊಂಡ್ರೆ ನಮಗೆ ನೆನಪಲ್ಲಿ ಉಳಿಯುತ್ತೆ, ನಮ್ ರಿವಿಷನ್ ಮೆಥಡ್ ಯಾವ ರೀತಿ ಇರಬೇಕು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಫಸ್ಟ್ PUC ಅಥವಾ ಸೆಕೆಂಡ್ PUC ಸ್ಟೂಡೆಂಟ್ ಆಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ನಲ್ಲಿ ಸೈನ್ಸ್ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುವಂತ ಸಾಕಷ್ಟು ಅನಿಮೇಷನ್ ವಿಡಿಯೋಸ್ ಇದೆ. PUC, CET, JEE ಮತ್ತು ನೀಟ್ ಎಕ್ಸಾಮ್ಸ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಸಿಗತ್ತೆ. ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್, ಪ್ರೀವಿಯಸ್ ಇಯರ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್, ಆನ್ಯುವಲ್ ಎಕ್ಸಾಮ್ ಪೇಪರ್ಸ್, ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ಸ್ ಮತ್ತು ಕೆಲವು ಟೆಸ್ಟ್ ಪೇಪರ್ಸ್ ಕೂಡ ಸಿಗತ್ತೆ. CET, JEE, ನೀಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತ ಇಂಪಾರ್ಟೆಂಟ್ MCQs ಮತ್ತೆ ಅದರ ರೈಟ್ ಆನ್ಸರ್ ಮತ್ತು ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ಕೊಟ್ಟಿರ್ತೀವಿ. ನಮ್ಮ ಆಂಡ್ರಾಯ್ಡ್ ಆಪ್ ಕೂಡ ಅವೈಲೇಬಲ್ ಇದೆ. ಆಪ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನ್ ನಲ್ಲಿ ಸಿಗತ್ತೆ. ಇಲ್ಲಿ 1000ಕ್ಕಿಂತ ಹೆಚ್ಚು ಅನಿಮೇಷನ್ ವಿಡಿಯೋಸ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 784-782-5500.